ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದಿಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಚಂದನ ಅಂತೇಳಿ ಶೇರ್ ಮಾಡಿದ್ದಾರೆ. ಪ್ರಸ್ತುತ ವಯಸ್ಸು 30 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ವಂತ ಊರು ಬೆಂಗಳೂರು. ಈಕೆಯ ಸಮಸ್ಯೆ ತನ್ನ ಯಜಮಾನರಿಂದ ಸುಖ ಸಿಗ್ತಿಲ್ಲ, ಅದಕ್ಕೆ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ಚಪಾತಿಗೆ ಚೆನ್ನಾಗಿ ಸುಖ ಪಡೆಯುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೇಟೆ ಆಗುವಂಥ ಒಂದು ಜಾಗ ಸ್ವಂತ ಮನೆಯಲ್ಲಿ, ಗಂಡ ಇಲ್ದಾಗ ಕರೆ ಮಾಡ್ತೀನಿ, ಬಂದು ಸುಖ ಕೊಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗೆಯೇ ಸ್ನೇಹಿತರೆ, carvale.com ಅವರ ಕಡೆಯಿಂದ 2019 ಒಂದು ಮಾಡೆಲ್ ಆಡಿ Q7 45 TDI ಟೆಕ್ನಾಲಜಿ ಪಾರ್ಕ್ ಅಂತೇಳಿ ಆ ಒಂದು ಕಾರನ್ನ ಒಂದು ಮಾಡೆಲ್ ಆಗಿರುತ್ತೆ. ಸೊ ಆ ಕಾರ್ ಸೆಲ್ಲರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಮತ್ತು ಪ್ರೈಸ್ ರಿವ್ಯೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಜಾಯ್ನಿಂಗ್ ಆದರೆ ನಿಮಗೆ ಖಂಡಿತವಾಗಲಿ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಕೂಡ ಆಲ್ಮೋಸ್ಟ್ ಇಮಿಡಿಯೇಟಾಗಿ ಪ್ರೊವೈಡ್ ಮಾಡಲಿಕ್ಕೆ ನಿಮಗೆ ಅಥರೈಸ್ ಇರುತ್ತೆ. ಹಾಗೆಯೇ ಯಜಮಾನ ಇದ್ದರೂ ಕೂಡ ನನ್ನ ಒಂದು ತೂತಿಗೆ ಆಗ್ತಿರುವಂಥ ಒಂದು ಕಷ್ಟ ಹೀಗೆಲ್ಲ ಇದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ಒಂದು ನೋಡಿ, ಗಂಡ ಮತ್ತು ನನ್ನ ಮಧ್ಯೆ ಬಹಳ ಒಂದು ವಯಸ್ಸಿನ ಒಂದು ಅಂತರ ಇದೆ. ಅದಕ್ಕೆ ನನಗೆ ಅವರ ಹತ್ತಿರ ಜಾಸ್ತಿ ನನ್ನ ಭಾವನೆಯನ್ನು ಹಂಚಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ಬೇಕಾದಾಗ ಆಲ್ಮೋಸ್ಟು ತೂತಿಗೆ ಒಂದು ಗೂಟ ಸಿಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗೆಯೇ ಮನೆಯ ಒಂದು ಕೆಲಸ ಮಾಡುವ ಮುದುಕರಿಗೂ ಕೂಡ ಸಹ ಸುಖ ಕೆಟ್ಟಿದರೆ ಅವರು ಗಂಡನಿಗೆ ಹೆದರಿ ನನಗೆ ಆಲ್ಮೋಸ್ಟು ಸುಖ ಕೊಡ್ತಾ ಇಲ್ಲ ಅಂತೇಳಿ ತಮ್ಮ ಒಂದು ಜೀವನದಲ್ಲಿ ಆಗ್ತಿರುವಂಥ ಒಂದು ಕಷ್ಟನ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಹೀಗೆ ತೂತು ಕೆಯ್ಯೋ ಗಂಡು ಸಿಕ್ಕರೆ ಮಾತ್ರ ಪಕ್ಕ ಚೆನ್ನಾಗಿ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಬರುವಂಥ ಗಂಡು ನನ್ನ ಒಂದು ವಯಸ್ಸಿನ ಅಂತರದಲ್ಲೇ ಇರಬೇಕು, ಜಾಸ್ತಿ ಓವರ್ ಆಗಿರಬಾರ್ದು. ಸೊ ಮದುವೆ ಕೂಡ ಆಗಿರಬಾರ್ದು. ಇದು ಫಸ್ಟ್ ಕಂಡೀಷನ್ ಕೂಡ ಆಗಿರುತ್ತೆ. ಯಾಕಂದರೆ ಮದುವೆ ಆದಮೇಲೆ ತುಂಬಾ ಒಂದು ರಿಸ್ಟ್ರಿಕ್ಷನ್ ಕೂಡ ಇರುತ್ತೆ. ಹಾಗೆಯೇ ತೂತು ಚೆನ್ನಾಗಿ ಅಗಲ ಮಾಡಿ ಕೊಟ್ಟಾಗ ಸಾಕು ಅಂತ ಕಿರಿಚಿದ್ರು ಕೂಡ ಬಿಡಬಾರ್ದು. ಹಾಗೆ ತೂತು ಕೆಯ್ಯುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಫಸ್ಟು ಪ್ರಿಫರೆನ್ಸ್ ಅವರಿಗೆ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿ ಇದ್ದರೆ ದಯವಿಟ್ಟು ನನಗೆ ಕರೆ ಮಾಡಿ. ಹಾಗೆಯೇ ಹಣದ ಒಂದು ಸಹಾಯ ಏನು ಕೂಡ ಬೇಡ, ನಿಮಗೆ ಬೇಕಾದರೆ ನಾನೇ ಒಂದು ಹಣದ ಒಂದು ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಆ ಒಂದು ಹೆಣ್ಣಿನ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2019 ಒಂದು ಮಾಡೆಲ್ ಕಾರ್ ಏನು ಹೇಳಿದ್ರಲ್ಲ, ಅದರ ಒಂದು ರಿವ್ಯೂ ಬಂದುಬಿಟ್ಟು ಪ್ರೈಸ್ ಬಂದುಬಿಟ್ಟು 49 ಲಕ್ಷ. ಜೂನ್ 2019 ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಕಿಲೋಮೀಟರ್ ರನ್ ಆಗಿರೋದು 55,000 ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತು 8 ಗೇರ್ ಕೂಡ ಹೊಂದಿರುತ್ತೆ. ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ಸೆಲ್ಲರ್ನ ಒಂದು ಕಾಮೆಂಟ್ಸ್ ಏನಪ್ಪ ಅಂದರೆ, ಸೊ ಕಂಡೀಷನ್ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ. ಸರ್ಟಿಫೈಡ್ ಕಾರ್, ಲೆಸ್ ಡ್ರೈವನ್ ಕಾರ್ ಮತ್ತು ನಾನ್ ಆಕ್ಸಿಡೆಂಟಲ್ ಕಾರ್ ಆಗಿರುತ್ತೆ. ಒರಿಜಿನಲ್ ಪೇಂಟ್ ಇದೆ, ಸಿಂಗಲ್ ಓನರ್ ಮತ್ತು ಆಲಿ ವೀಲ್ಸ್ ಮತ್ತು ಫೈನಾನ್ಸ್ ಅವೈಲೇಬಲ್ ಇದೆ. ಮತ್ತು ರೇರ್ ವ್ಯೂ ಕ್ಯಾಮ್ರಾ ಇದೆ, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇರುತ್ತೆ. ಮತ್ತು ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಇದೆ, ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಅಂತೇಳಿ ಕಾರ್ನ ಒಂದು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಒಂದು ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಆ ಒಂದು ಕಾರ್ನ ಒಂದು ರಿವ್ಯೂ ಆಗಿರುತ್ತೆ. ಮತ್ತು ಚಂದನ ಅವರ ಒಂದು ಪ್ರೊಫೈಲ್ ಕೂಡ ಆಗಿರುತ್ತೆ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.